ಯೂನಿವರ್ಸಲ್ ಲಾ ಆಫ್ ಗ್ರಾವಿಟಿನ ನಾವು ತಲೆ ಮೇಲೆ ಕುಂಡಿಸ್ಕೊಂಡಿದ್ದೀವಿ. ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್ ಏನಕ್ಕಂತ ಹೇಳಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ದ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟಿ ಸಕ್ಸಸ್ಫುಲಿ ಎಕ್ಸ್ಪ್ಲೇನ್ಸ್ ಸೆವರಲ್ ಫಿನಾಮಿನಾಸ್ ವಿಚ್ ವರ್ ಬಿಲೀವ್ಡ್ ಟು ಬಿ ಅನ್ಕನೆಕ್ಟೆಡ್. ಫಾರ್ ಎಕ್ಸಾಂಪಲ್, ದ ಫೋರ್ಸ್ ದಟ್ ಬೈಂಡ್ಸ್ ಅಸ್ ಟು ದ ಅರ್ತ್, ದ ಮೋಷನ್ ಆಫ್ ದ ಮೂನ್ ಅರೌಂಡ್ ದ ಅರ್ತ್, ದ ಮೋಷನ್ ಆಫ್ ದ ಪ್ಲಾನೆಟ್ಸ್ ಅರೌಂಡ್ ದ ಸನ್, ದ ಟೈಡ್ಸ್ ಡ್ಯೂ ಟು ದ ಮೂನ್ ಆ್ಯಂಡ್ ದ ಸನ್. ಅಂತ ಹೇಳಿದ್ರೆ ನೀವು ನೆಲದ ಮೇಲೆ ನಿಂತೀರ ಅಲ್ವಾ, ಇಲ್ಲ ಏನರ ಮೇಲೆ ಕೂತೀರ. ಅಕಸ್ಮಾತ್ ನೀವು ಆಯಿತಾ ನೆಲನ ಪುಷ್ ಮಾಡಿ ನೆಲನ ಒತ್ತಿ ಮೇಲುಗಡೆ ಎಗುರ್ತು ಅಂತ ಹೇಳಿದ್ರೆ, ಅಕಸ್ಮಾತ್ ಗ್ರಾವಿಟಿ ಆ ಮೂಮೆಂಟಲ್ಲಿ ಗ್ರಾವಿಟಿ ಇಲ್ಲ ಅಂತ ಹೇಳಿದ್ರೆ ಹಾರ್ಕೊಂಡು ಹೋಗ್ಬಿಡ್ತೀರ, ವಾಪಸ್ ಬರೋಲ್ಲ. ಸರಿನಾ? ವಾಪಸ್ ಬರ್ತೀರಾ, ಏನಕ್ಕೆ ವಾಪಸ್ ಬರ್ತೀರಾ ಅಂತ ಹೇಳಿದ್ರೆ ಗ್ರಾವಿಟಿ. ಸೊ ಗ್ರಾವಿಟಿ ಇದೆ ಮತ್ತು ಇಷ್ಟಿದೆ ಅಂತ ಹೇಳಿ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟಿ ಎಕ್ಸ್ಪ್ಲೇನ್ ಮಾಡುತ್ತೆ. ಮತ್ತು ಮೋಷನ್ ಆಫ್ ದ ಮೂನ್ ಆ್ಯಂಡ್ ದ ಪ್ಲಾನೆಟ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್ ಅದನ್ನು ನೋಡಿದ್ದೀವಿ ಹಿಂದಿನ ವೀಡಿಯೋದಲ್ಲೆಲ್ಲ ನೋಡಿದ್ದೀವಿ. ಇದನ್ನೇನು ಮುಟ್ಟೋದಕ್ಕೋಗಲ್ಲ ನಾನು. ಕೊನೆಯದಾಗಿ ಟೈಡ್ಸ್ ಅಂಥೇಳಿ ಸಮುದ್ರದ ಅಲೆ. ಈ ಕಲರ್ ಇರಬೇಕು, ಇದು ಈ ಕಲರ್ ಇರಬೇಕು. ಹಾಂ, ಸಮುದ್ರದ ಅಲೆ ಏನಕ್ಕೆ ಕ್ರಿಯೇಟ್ ಆಗುತ್ತೆ ಅಂಥೇಳಿ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟಿ ಎಕ್ಸ್ಪ್ಲೇನ್ ಮಾಡುತ್ತೆ. ದ ಟೈಡ್ಸ್ ಆರ್ ಬಿಕಾಸ್ ಆಫ್ ದ ಮೂನ್ ಆ್ಯಂಡ್ ದ ಸನ್. ಆಯಿತಾ, ಒನ್ ಆಫ್ ದ ಮೇನ್ ಕಾಸಸ್. ಅದು ಹೇಗೆ ಇದು ಸಾಧ್ಯ, ಹೇಗೆ ಈ ಒಂದು ಚಂದ್ರ ಎಷ್ಟೋ ಕಿಲೋಮೀಟರ್ ದೂರ ಇದ್ದಾನೆ, ಈ ಟೈಡನ್ನೇ ಹೇಗೆ ಕ್ರಿಯೇಟ್, ಈ ಅಲೆಗಳನ್ನ ಹೇಗೆ ಕ್ರಿಯೇಟ್ ಮಾಡ್ತಾನೆ ಚಂದ್ರ ಅಂತ ಹೇಳಿ ಯಾವುದರಿಂದ ಎಕ್ಸ್ಪ್ಲೇನ್ ಮಾಡ್ಬೋದು ನಾವು? ಯೂನಿವರ್ಸಲ್ ಲಾ ಆಫ್ ಗ್ರಾವಿಟಿಯಿಂದ ಎಕ್ಸ್ಪ್ಲೇನ್ ಮಾಡ್ಬೋದು. ಹಾಗಾಗಿ ಇಟ್ಸ್ ಗಿವನ್ ದ್ಯಾಟ್ ಇಂಪಾರ್ಟೆನ್ಸ್. ಸರಿನಾ? ಸೊ ನೀವು ಪಾಸ್ ಮಾಡಿಕೊಂಡು ಇದನ್ನೆಲ್ಲ ಬರ್ಕೊಳ್ಳಿ. ಟೈಡ್ಸ್ ಬಗ್ಗೆ ಅಷ್ಟೊಂದು ಮಾತಾಡೋದಕ್ಕೆ ಹೋಗಲ್ಲ, ಇಂಟ್ರೆಸ್ಟ್ ಇರೋರು ವೆಬ್ ಸರ್ಚ್ ಮಾಡ್ಕೊಳ್ಳಿ. ಆಯಿತಾ? ಈ ಟಾಪಿಕ್ ಕೂಡ ಚೆನ್ನಾಗಿದೆ ತಿಳ್ಕೊಳೋದಕ್ಕೆ. ಸೊ ಇಂಟ್ರೆಸ್ಟ್ ಇರೋ ಅದು ಮಾಡ್ಕೊಬೋದು. ಇಲ್ಲ ಅಂತ ಹೇಳಿದ್ರು ಇದನ್ನೆಲ್ಲ ಬರ್ಕೊಳ್ಳೇಬೇಕು.